2028ಕ್ಕೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ದಳಪತಿಗಳು ಎಂಟ್ರಿ ಕೊಟ್ಟಿದ್ದಾರೆ. ದಳಕೋಟೆ ಹಾಸನದಿಂದಲೇ ಅಧಿಕಾರಕ್ಕಾಗಿ ಪಣ ತೊಟ್ಟಿದ್ದಾರೆ. ನೋಡಿ, ಮೊನ್ನೆ ಅದ್ದೂರಿಯಾದಂತ ಜೆಡಿಎಸ್ ಜನತಾ ಸಮಾವೇಶ ನಡೆದಿತ್ತು. ಅದರ ಉದ್ದೇಶ ಇಷ್ಟೇ, 2028ಕ್ಕೆ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥದ್ದು. ಹಾಸನದ ಸಮಾವೇಶದ ಮೂಲಕ ಅಧಿಕಾರಕ್ಕೆ ಬರುವಂತ ತಾಲೀಮನ್ನ ಶುರು ಮಾಡಿದ್ದಾರೆ ಜೆಡಿಎಸ್ನ ನಾಯಕರು. 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಎಂಬ ಟ್ರೆಂಡ್ ಅನ್ನು ಸೆಟ್ ಮಾಡೋದಕ್ಕೆ ಈಗಲಿಂದಲೇ ತಯಾರಿಗಳು ನಡೀತಾ ಇದೆ. ಅಂದರೆ ಆ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರು 3ನೇ ಬಾರಿ ಸಿಎಂ ಅಂತ ದಳಪತಿಗಳು ಘೋಷಣೆ ಮಾಡಿದ್ದಾರೆ. ವೇದಿಕೆ ಸಿಕ್ಕ ಕಡೆಯೆಲ್ಲ ಸಿಎಂ ಅಭ್ಯರ್ಥಿ ಅಂತ ನಿಖಿಲ್ ಅವರು ಬಿಂಬಿಸ್ತಾ ಇದ್ದಾರೆ. ಆಮೇಲೆ ಇನ್ಫ್ಯಾಕ್ಟ್ ಆ ಸಮಾವೇಶದಲ್ಲಿ ಹೇಳ್ಕೊಂಡ್ರು, ಅದೊಂದು ಆಸೆ ಇದೆ, ಈಗ ಮುಂಬರುವಂತ ಚುನಾವಣೆಯಲ್ಲಿ ಮತ್ತೆ ಕುಮಾರಣ್ಣನ ಸಿಎಂ ಆಗಿ ನೋಡಬೇಕು ಅಂತ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಬೇಟೆಗೆ ಒಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಮುಖಂಡರು ಕಾರ್ಯಕರ್ತರ ಹೊಸ ಹುಮ್ಮಸ್ಸನ್ನ ತುಂಬೋದಕ್ಕೆ, ಅವರಿಗೆ ಒಂದು ಬಲ ತುಂಬೋದಕ್ಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. NDA ಸಿಎಂ ಅಭ್ಯರ್ಥಿ ಕುಮಾರಸ್ವಾಮಿ ಎನ್ನುವಂಥ ಸಂದೇಶವನ್ನ ಈಗಲಿಂದಲೇ ರವಾನೆ ಮಾಡ್ತಾ ಇದ್ದಾರೆ. ಅಂದರೆ ಸಂಪೂರ್ಣಾವಧಿ ಸಿಎಂ ಆಗಿ ಸೇವೆ ಸಲ್ಲಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದಲೂ ಎಚ್.ಡಿ. ಕುಮಾರಸ್ವಾಮಿ ಪರ ಒಲವಿದೆ. ಆಮೇಲೆ ಹೇಳಿ ಕೇಳಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ಸಿಎಂ ಆಗಬೇಕು ಅನ್ನುವಂಥ ಟ್ರೆಂಡ್ ಕೂಡ ಈಗ ಸೆಟ್ ಆಗ್ತಾ ಇದೆ. 2028ರ ಚುನಾವಣೆಯಲ್ಲಿ ಶತಾಯ ಗತಾಯ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ಆ ಮೂಲಕ JDS ಪಕ್ಷ ಅನಿವಾರ್ಯ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬೇಕು. ಅದರ ಉದ್ದೇಶದಿಂದಲೇ ಮೊನ್ನೆ ನಡೆದಂತಹ ಅದ್ಧೂರಿ ಸಮಾವೇಶದಲ್ಲಿ JDS ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್, ಈಗ ಒಂದ್ ಕಡೆ 2028ಕ್ಕೆ ಮತ್ತೆ ಕುಮಾರಸ್ವಾಮಿ ಅವರು ಸಿಎಂ ಆಗಬೇಕು ಅನ್ನುವಂಥ ಟ್ರೆಂಡ್ನ ನಡುವೆ ನಿನ್ನೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನೇನು ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ JDS ನಾಯಕರು ಮುಂದಾಗ್ತಾ ಇದ್ದಾರೆ? ಖಂಡಿತ ಪ್ರಭು, 2028ರ ಚುನಾವಣೆ ಗುರಿಯಾಗಿಟ್ಕೊಂಡು ಇದೀಗ JDS ತನ್ನ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ, ಕೂಡ ಮುಂದಾಗ್ತಾ ಇದೆ. 2028ಕ್ಕೆ ಮತ್ತೆ ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅನ್ನುವಂತ ಒಂದು ಹಣವನ್ನ ದಳಪತಿಗಳು ತೊಟ್ಟಂತಿದೆ. ಮೊನ್ನೆ ಅಷ್ಟೇ ನಡೆದಂತ ಹಾಸನದ ಸಮಾವೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮತ್ತು ಬೆಳ್ಳಿ ರಜತ ಹಬ್ಬದ ಸಂಭ್ರಮದ ಕಾರ್ಯಕ್ರಮವನ್ನ ಈ ಒಂದು ಹಾಸನದಲ್ಲಿ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂತ ಹೇಳಿಕೆ ಬಹಳ ಅಚ್ಚರಿಗೆ ಕಾರಣವಾಗ್ತಿರುವಂತದ್ದು. ಹಿಂದೆ 2 ಬಾರಿ ಸಿಎಂ ಆಗಿದ್ರು ಕೂಡ ಸಂಪೂರ್ಣ ಅವಧಿ ಅವಕಾಶ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿಲ್ಲ. ಹೀಗಾಗಿ 2028ಕ್ಕೆ ಅವರನ್ನ ಸಿಎಂ ಮಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಬಿಜೆಪಿಯ ಜೊತೆಗೆ JDS ಮೈತ್ರಿಯನ್ನು ಮಾಡಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಆಡಳಿತ ವೈಫಲ್ಯವನ್ನು ನಾವು ಎತ್ತಿ ಹಿಡಿದಿದ್ದಾದ್ರೆ ಕಾಂಗ್ರೆಸ್ಗೆ ಸೋಲುಣಿಸಿದ್ದೇ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಕುಮಾರಣ್ಣ ಮತ್ತೆ ಸಿಎಂ ಆಗ್ತಾರೆ ಅನ್ನುವಂತ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ 2028ರ ಚುನಾವಣೆಗೆ ಈಗಿನಿಂದಲೇ JDS ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಜೊತೆಗೆ NDA ನಾಯಕರ ಜೊತೆಗೂ ಕೂಡ ಏನು ಕುಮಾರಸ್ವಾಮಿ ಅವರು ಉತ್ತಮವಾದಂತಹ ಒಡನಾಟವನ್ನು ಹೊಂದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಹೊಂದಿದ್ದಾರೆ. ಇಂತಹದ್ದು ಬಿಜೆಪಿಯಲ್ಲಿ ಯಾರೆಲ್ಲ ಸಿಎಂ ಆಕಾಂಕ್ಷಿಗಳಿದ್ದಾರೆ ಅನ್ನೋದಕ್ಕಿಂತ JDS ನಲ್ಲಿರುವಂತಹ ಕುಮಾರಸ್ವಾಮಿ ಅವರ ಒಂದು ಪರ ಒಲವು ಹೆಚ್ಚಾಗಿದೆ ಇರುವಂತದ್ದು. ಹೀಗಾಗಿ ಈಗಿನಿಂದಲೇ 2028ಕ್ಕೆ ಕುಮಾರಸ್ವಾಮಿ ಅವರು ಸಿಎಂ ಅನ್ನುವಂತ ಟ್ರೆಂಡ್ ಸೆಟ್ ಮಾಡೋದಕ್ಕೆ JDS ಹೊರಟಿದೆ. ಹೀಗಾಗಿ ಮೊನ್ನೆ ಅಷ್ಟೇ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಇದೇ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದು, ಎಲ್ಲೇ ಹೋದರೂ ಕೂಡ ಎಲ್ಲ ಶಾಸಕರು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರಿಂದ ಹಿಡಿದು ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಸಿಎಂ ಆಗ್ಬೇಕು ಅನ್ನುವಂತ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ಮೈತ್ರಿಯ ಮೂಲಕ ಚುನಾವಣೆಗೆ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಿದ್ದೆ ಆದ್ರೆ ಕುಮಾರಸ್ವಾಮಿ ಅವರಿಗೆ ಸಿಎಂ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಸದ್ಯದ ಟ್ರೆಂಡ್ಗೆ ತಕ್ಕಂತೆ ಒಂದು ಲೆಕ್ಕಾಚಾರ. ಹೀಗಾಗಿ ಇದಕ್ಕೆ ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿರುವಂತದ್ದು, ಅದು ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಏನೋ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತದ ವೈಫಲ್ಯದಿಂದಾಗಿ ಅಥವಾ ಆಡಳಿತ ವಿರೋಧಿ ಅಲ್ಲಿಂದಾಗಿ ಕುಸಿತವನ್ನ ಕಂಡ್ರೆ ಅದರ ಲಾಭ ಆಗುವಂತದ್ದು ಕುಮಾರಸ್ವಾಮಿಗೆ ಹೆಚ್ಚಿನದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್.